ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯಾ ವ್ಲಾಗ್. ಇದು ಶನಿವಾರದ ವ್ಲಾಗ್. ಬೆಳಗ್ಗೆನೇ ಸ್ನಾನ ಮಾಡಿದೆ, ತುಂಬಾ ಸುಸ್ತಾಗ್ತಾ ಇತ್ತು. ಹಾಗಾಗಿ ಮಲ್ಕೊಬಿಟ್ಟಿದ್ದೆ. ಇನ್ನು ಮನೆಯವರೇ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಬಂದು ಕೊಟ್ಟರು. ಇನ್ನು ಮನೆಯವ್ರೂ ಕೂಡ ಪಾತ್ರೆ ಎಲ್ಲ ತೊಳೆದು ಅನ್ನ ಮಾಡಿಟ್ಟು, ರಾತ್ರಿ ಅಕ್ಕಿ ನೆನೆ ಹಾಕಿದೆ ದೋಸೆಗೆ ಅಂತ ಹೇಳಿ ದೋಸೆನೂ ಕೂಡ ರುಬ್ಬಿಟ್ಟು ಅವರು ಕೂಡ ರೆಡಿಯಾಗಿ ಡ್ಯೂಟಿಗೆ ಹೊರಟರು. ಇನ್ನು ನಾನು ದೋಸೆ ಜೊತೆಗೆ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು 4-5 ಹಸಿಮೆಣಸಿಕಾಯಿ, ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇನ್ನು ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಿದೆ. ಇನ್ನು ಅದು ತಣ್ಣಗಾಗೋಷ್ಟರಲ್ಲಿ ಆ ದೋಸೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆನೂ ಕೂಡ ಹಾಕಿದೆ. ಅಷ್ಟರಲ್ಲಿ ಅದು ಕೂಡ ತಣ್ಣಗಾಗಿತ್ತು. ಇನ್ನು ಅದಕ್ಕೆ ಸ್ವಲ್ಪ ಶಾಲ್ಟು ಮತ್ತು ಹುರ್ಗಡ್ಲೆ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡೆ. ಇನ್ನು ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಆಲ್ರೆಡಿ ಈ ರೆಸಿಪಿ ಗೊತ್ತಿರೋರು ಗೊತ್ತು ಅಂತೇಳಿ ಕಮೆಂಟ್ ಮಾಡಿ. ಇನ್ನು ನಾನು ಕೂಡ ದೋಸೆ ತಿಂದಾದಮೇಲೆ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸ್ತಾಯಿತ್ತು. ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿದು ನಾನು ಕೂಡ ಡ್ಯೂಟಿಗೆ ಹೊರಟೆ. ಇನ್ನು ಸಂಜೆ ಬಂದು, ಇನ್ನು ನಾಳೆ ಸಂಡೇ, ಇವತ್ತೇನೆ ಸ್ವಲ್ಪ ಬಟ್ಟೆ ತೊಳೆದ್ಬಿಟ್ರೆ ಬೆಳಗ್ಗೆಗೆ ಲೇಟಾಗಿ ಎದ್ದೇಳ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಬಟ್ಟೆ ಎಲ್ಲ ತೊಳಿತಾ ಇದ್ದೆ. ನಾನೆಲ್ಲ ಬಟ್ಟೆ ತೊಳೆಯೋಷ್ಟರಲ್ಲಿ ಕತ್ತಲೆನೇ ಆಗೋಯಿತು. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಅವರು ಕೂಡ ಸ್ವಲ್ಪ ಬಟ್ಟೆ ಒಣಗಾಕೋಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ರು. ಆದರೂ ನಮ್ಮ ಹೆಣ್ಮಕ್ಳಿಗೆ ಈ ಟೈಮಲ್ಲಿ ಮನೆಯವರು ಹೆಲ್ಪ್ ಮಾಡಿಕೊಟ್ರೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ